ನಾಗರಾಜ್ ಶರ್ಮಾ ಅವರೇ, ಕಳೆದ ಸಂಚಿಕೆಯಲ್ಲಿ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಒಂದಷ್ಟು ಅಪರೂಪದ ಕ್ಷಣಗಳ ಬಗ್ಗೆ, ಅದಾದ ಮೇಲೆ ಅಂಬರೀಷ್ ಅವರ ಮನೆಗೆ ಹೋಗಿ ಅವರ ಖಾಸಗಿ ಕ್ಷಣಗಳನ್ನು ಫೋಟೋ ತೆಗೆದಿದ್ದು, ಅಲ್ಲೇ ನಿಮಗೆ ಅನಿರೀಕ್ಷಿತವಾಗಿ ಭಾರತೀಯವರು ಸಿಕ್ಕಿದ್ದು, ಗೃಹಿಣಿಯಾಗಿ ಭಾರತಿ ಅಂತ ಒಂದು ಟೈಟ್ಲ್ ಕೊಟ್ಟು ನೀವು ಅವರಿಂದ ಒಂದಿಷ್ಟು ಆ ಮನೆಯಲ್ಲೇ ಒಂದಿಷ್ಟು ಫೋಟೋಗ್ರಫಿ ಮಾಡಿದ್ದು, ಇದೆಲ್ಲವನ್ನು ವಿಶದವಾಗಿ ಹೇಳಿದ್ದೀರಿ. ಅಂಬರೀಷ್ ಅವ್ರದ್ದಾಯಿತು, ಭಾರತೀಯವ್ರದ್ದಾಯಿತು, ಮಧ್ಯೆ ವಿಷ್ಣುವರ್ಧನ್ ಅವ್ರನ್ನ ಬಿಟ್ಬಿಟ್ರಲ್ಲ. ಖಂಡಿತ ಇಲ್ಲ, ಅವ್ರು ಅವತ್ತೆಲ್ಲೋ ಶೂಟಿಂಗ್ ಹೋಗಿದ್ರು ಅಂತ ಹೇಳಿದ್ರಿ. ಒಳ್ಳೆ ಸ್ನೇಹಿತರು, ಅವರು ಕುಟುಂಬ ಸ್ನೇಹಿತರು. ವಿಷ್ಣುವರ್ಧನ್ ಅಂಬರೀಷ್ ಅಂದರೆ ಕುಚ್ಚುಕು ಅಂತಲೇ ಹೆಸರಾದವರು. ಬಹಳ ಒಳ್ಳೆ ವಿಚಾರ. ಹೇಳ್ತಾ ಹೋದರೆ ದೊಡ್ಡ ಸಮುದ್ರನೇ ಆಗುತ್ತೆ. ಆದ್ದರಿಂದ ಒಂದೆರಡು ಮಾತುಗಳಲ್ಲಿ ಒಂದೊಂದು ಸಂದರ್ಭಗಳು ಯಾರ್ಯಾರ್ದು ಅನ್ನೋದನ್ನು ಹೇಳ್ಬೋದಾ ಅಂಥದ್ದನ್ನು ಮಾತ್ರ ಹೇಳಿ ನಾನು ಅದನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನರಸಿಂಹರಾಜು ಅವರು, ನಾನು ಸಿನಿಮಾಗೆ ಹೋದಾಗ ಸಾಮಾನ್ಯವಾಗಿ ಸ್ಟಿಲ್ ಫೋಟೋಗ್ರಾಫರ್ಗಳು ಯಾವ ಸಿನಿಮಾದ ಸ್ಟಿಲ್ ತೆಗಿತಿರ್ತಾರೋ ಆ ಸಿನಿಮಾದ ಮಾತ್ರ ಸ್ಟಿಲ್ ತೆಗಿತಾರೆ, ಯಾಕಂದರೆ ಅದಕ್ಕೆ ಅವ್ರಿಗೆ ದುಡ್ಡು ಬರುತ್ತೆ. ಆದರೆ ನಾನು ಒಬ್ಬ ಪತ್ರಕರ್ತನಾಗಿ ನನ್ನಲ್ಲಿ ಒಬ್ಬ ಇದ್ದ, ಹಾಗಾಗಿ ಆ ಪತ್ರಕರ್ತನೂ ಅವಾಗ ಆಚೆ ಬರ್ತಾ ಇದ್ದ. ಆಚೆ ಬಂದು ನಾನು ತೆಗಿತಾ ಇರ್ತಕ್ಕಂಥ ಸಿನಿಮಾಗಲ್ಲದೆ ಬೇರೆ ಇನ್ನೊಂದು ಕ್ಯಾಮ್ರಾನು ಇಟ್ಕೊಂಡು ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನಟರುಗಳನ್ನು ಕೂಡ ನಾನು ಸಂದರ್ಶನ ಮಾಡಿ ಅವ್ರ ಥರ ಮಾತಾಡಿ ಪುಟ್ಟ ಪುಟ್ಟ ಲೇಖನಗಳನ್ನು ಬರೆಯೋದಾಗಲಿ, ಅವರ ಚಿತ್ರಗಳನ್ನಾಗಲಿ ತೆಗೆಯೋದಾಗಲಿ ಹಾಗೆಲ್ಲ ಮಾಡಿಕೊಂಡು ಇವತ್ತಿಗೂ ಅವತ್ತು ತೆಗೆದಿರ್ತಕ್ಕಂಥ ಚಿತ್ರಗಳನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿ ಸರಣಿಯಲ್ಲಿ ಹೇಳೋದಾದರೆ ನರಸಿಂಹರಾಜು ಅವರು ಬೇರೆ ಯಾವುದೋ ಶೂಟಿಂಗಿಗೆ ಬಂದಿದ್ದರು, ಅವರು ಖಾಸಗಿ ಡ್ರೆಸ್ನಲ್ಲಿದ್ದರು. ಆಗಲೇ ಅವ್ರನ್ನ ಕರೆದು ಬನ್ನಿ ಸರ್ ಈ ಕಡೆಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಯಾವುದೋ ಗಿಡದ ಹತ್ರ ಯಾವುದೋ ಒಂದು ಭಂಗಿ ಕೊಡಿಸಿ ಅವ್ರಿಗೊಂದು ಫೋಟೋ ತೆಗೆದಿರ್ತಕ್ಕಂಥದ್ದು ಒಂದು 4-6 ಚಿತ್ರಗಳದ್ದು ಒಂದು ಸಂದರ್ಭ. ಅದಾದ ನಂತರ ದಿನೇಶ್ ಅವರು ಇನ್ಯಾವುದೋ ಚಿತ್ರಕ್ಕೆ ಬಂದಿರ್ತಾರೆ. ಅಂಥ ಸಮಯದಲ್ಲೇ ನಾನು ಅವ್ರನ್ನ ಕರೆದು ಅವ್ರ ಬಗ್ಗೆ 1-2-3 ವಿಚಾರಗಳನ್ನು ಬರ್ಕೊಂಡು, ಪತ್ರಿಕೆಗಳಲ್ಲಿ ನಾನು ಬರ್ತಾಯಿತ್ತು, ಸುಧಾ, ತರಂಗ, ಪ್ರಜಾವಾಣಿ, ಇದರಲ್ಲೆಲ್ಲ ಅನೇಕ ಲೇಖನಗಳು ಬಂದಿವೆ, ನಂದು ಸಿನಿಮಾಗೆ ಸಂಬಂಧಪಟ್ಟಂಗೂ ಬಂದಿದೆ ಚುಟುಕುಗಳು. ಹಾಗಾಗಿ ಅವ್ರದ್ದನ್ನು ಕೂಡ ತೆಗೆದು ಚಿತ್ರಗಳನ್ನು ಇಟ್ಕೊಂಡಿದ್ದೀನಿ, ದಿನೇಶ್ ಅವ್ರದ್ದು ಕೂಡ. ಅದಲ್ಲದೆ ತಮಿಳು ಸಿನಿಮಾ ಕೂಡ ಒಂದು ನಡೀತಾ ಇತ್ತು ಆ ಸಮಯದಲ್ಲಿ, ಭಾಳ ಆಸಕ್ತಿಕರವಾದ. ನನಗೆ ಹೆಸರು ಜ್ಞಾಪಕ ಇಲ್ಲ ಬಿಡಿ, ಆದರೆ ನಾನು ತಮಿಳು ಭಾಷೆ ಬಗ್ಗೆನೂ ಅಷ್ಟೇ ಗೌರವ ಇಟ್ಕೊಂಡಿದ್ದೀನಿ. ನಾನು ಭಾಷೆಗಳ ಬಗೆಗೆ ಎಲ್ಲ ಭಾಷೆಗಳಿಗೂ ಸಮಾನವಾದ ಗೌರವ ಕೊಡುವವನು, ಹಾಗೂ ಕನ್ನಡಕ್ಕೆ ನನ್ನ ತಾಯಿಯ ಭಾಷೆಯಾಗಿ ಆದ್ಯತೆಯನ್ನು ಕೊಡುವವನು ನಾನು ಆಗಿದ್ದೇನೆ. ಸಂಶೋಧಕ ನಾನು ಕೂಡ ಹೌದು. ನನಗೆ ಭಾಷೆಗಳನ್ನು, ಬೇರೆ ಬೇರೆ ಭಾಷೆಗಳಿಂದ ಅನೇಕ ವಿಚಾರಗಳು ತಿಳಿಯುತ್ತೆ. ಹಾಗಾಗಿ ಎಲ್ಲ ಭಾಷೆಯನ್ನು ಗೌರವಿಸ್ತೀನಿ. ಹಾಗಾಗಿ ತಮಿಳು ಸಿನಿಮಾಗಳನ್ನು ಅಪಾರವಾಗಿ ನೋಡಿದ್ದೀನಿ ನಾನು, ತೆಲುಗು ಸಿನಿಮಾಗಳು ನೋಡಿದ್ದೀನಿ. ತಮಿಳು ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಸ್ವಭಾವತಃ ಆಸಕ್ತಿಯಿಂದ ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಶಿವಕುಮಾರ್, ಸಿನಿಮಾ ನಟ ಶಿವಕುಮಾರ್ ಇದ್ದು, ಮನೋರಮಾ ಇದ್ದರು. ಆಮೇಲೆ ಅವಾಗ ಬಹುಶಃ ಶ್ರೀವಿದ್ಯಾ ಅಂತಾನೆ ಯಾರೊಬ್ಬರು ಮಹಿಳೆ ಹೋಗ್ತಾನೆ. ಅದಲ್ಲದೆ ಮನೋರಮಾ ಜೊತೆಗೆ ಕಮಲಾ ಹಾಸನ್ ಅವರು ಅದರ ನಾಯಕರಾಗಿದ್ದರು. ಆ ಚಿತ್ರದ ಸ್ಟಿಲ್ಸ್ ಎಲ್ಲ ತೆಗಿತಾ ಇರುವಾಗಲೇ ಅದು ಶೂಟಿಂಗಲ್ಲಿ ಏನಿದೆಯೋ ಅದನ್ನು ಕೂಡ ನಾನು ಸೆಟ್ ಒಳಗಡೆ ಹೋಗಿ ತೆಗೆದಿದ್ದೀನಿ. ಅದಲ್ಲದೆ ಈ ಕಲಾವಿದರುಗಳನ್ನು ನನಗೆ ಅಲ್ಲಿ ಮನೋರಮಾ ಅವರನ್ನು ಮತ್ತು ಇವರು ನಮ್ಮ ಕಮಲಾ ಹಾಸನ್ ಅವ್ರನ್ನ ದಯವಿಟ್ಟು ಆಚೆ ಬನ್ನಿ, ನಾನು 1-2 ಸ್ಟಿಲ್ಸ್ ತೊಗೊಳ್ತೀನಿ ಅಂತ ಕೇಳಿದಾಗ ತುಂಬ ಕೋಆಪ್ರೇಟ್ ಮಾಡಿದ್ರು ಅವರು. ಯಾಕಂದ್ರೆ ನಾನು ತಮಿಳಲ್ಲಿ ಕೂಡ ಮಾತಾಡಿದ್ರಿಂದ ಅವ್ರಿಗೆ ತುಂಬ ಸಂತೋಷ ಆಯಿತು. ಯಾವ ಊರು ನೀವು ಏನು ಅಂತ, ಇಲ್ಲಿ ಸರ್ ನಾನು ಇಲ್ಲಿ ಪರಿಚಯ ಮಾಡಿಕೊಂಡ್ರು. ಆಚೆಗೆ ಬಂದು ನಿಂತ್ಕೊಂಡು ಅವ್ರು ನಾನು ಹೇಳಿದ ಭಂಗಿಯಲ್ಲಿ, ಪಾಪ ಅವ್ರುಗಳು ಯಾರೂ ಹೀಗೆ ಹಾಗೆ ಅಂತ ಹೇಳೋದಿಲ್ಲ, ನಾವೇನು ಹೇಳ್ತೀವೋ ಭಂಗಿ, ಆ ಭಂಗಿಯಲ್ಲಿ ನಿಂತು ಅಭಿನಯ ಮಾಡ್ತಾರೆ, ಪೋಸ್ ಕೊಡ್ತಾರೆ, ಭಂಗಿ ಕೊಡ್ತಾರೆ. ಹಾಗೆ ಕಮಲಾ ಹಾಸನ್ ಅವ್ರದ್ದು 1-2-3 ಚಿತ್ರಗಳು ತೆಗೆದೆ, ಅದು ನಮ್ಗೆ ಸಂತೋಷ ಕೊಡ್ತು. ಆಮೇಲೆ ಆ ಮನೋರಮಾ ಅವ್ರನ್ನ ಕರೆದೆ. ಆ ಮನೋರಮಾ ಅವರು ಕೂಡ ಮೇಕಪ್ನಲ್ಲೇ ಇದ್ದರು ಸಿನಿಮಾಗೋಸ್ಕರ. ಅವರು ಬಂದರು. ಅವರು ನನ್ನ ಚಿತ್ರ ತೆಗೆಯುವಾಗ ನಿಲ್ಲಿಸ್ಕೊಂಡು, ಮೇಡಮ್ ನಿಂಗೆ ಎప్పుడు ನಿಂಗೆ ಹಿಂಗೆ பிடிக்கிறீங்களா செடியா ಅಂತ ತಮಿಳಲ್ಲಿ ಕೇಳಿದಾಗ ಅವ್ರು ಅದನ್ನು ಕೇಳಿಸ್ಕೊತಾನೆ ಇಲ್ಲ. ಏನಪ್ಪ ನೀವು ನಮ್ಮ ಕಮಲ್ ಮಾದರಿಯೇ ಇರ್ಕಿರಿಯೇ ಅಂತ ನಾನೇ ದಿಢೀರಂತ ಕಮಲಾ ಹಾಸನ್ಗೆ ಹೋಲಿಕೆ ನನ್ನಲ್ಲಿದೆ ಅನ್ನೋ ಥರ ಅವ್ರು ಮಾತಾಡ್ಬಿಟ್ರು. ಅಯ್ಯೋ ಅಮ್ಮ, ರೀಲ್ ಬಿಡೋದಿಂಗ ಇವಳು ತುಂಬ ಜಾಸ್ತಿ ನೀವು ಬಿಡ್ತಾ ಇದ್ದೀರಾ ಅಂದ್ಕೊಂಡು ಅಷ್ಟೊಂದೆಲ್ಲ ಬೇಡ, ಥ್ಯಾಂಕ್ ಯು ಸೊ ಮಚ್. ಇಲ್ಲಪ್ಪ ನಂಗೆ ಅನಿಸ್ತಾ ಇದೆ ಆ ಥರ ಅಂತ ಅಂದಿದ್ದು ಮಾತ್ರ ಅಲ್ಲ, ನನಗೆ ದೃಷ್ಟಿ ತೆಗೆದು 2 ಕೈನಲ್ಲೂ ಲಟ 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 ಅಂತ ನೆಟ್ಗೆ ಮುಡ್ಕೊಂಡ್ರು. ನನ್ನ ಕ್ಯಾಮ್ರಾ ಸುಮ್ಮನಿರುತ್ತೆ, ಅದು ಟಕ 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 ಅಂತ ಪೋಸ್ ಫೋಟೋ ತೆಗೆದಿದೆ. ಇವತ್ತಿಗೂ ಮನೋರಮಾ ಅವರು ನನ್ನ ದೃಷ್ಟಿ ತೆಗಿತಾ ಇರೋ ಥರ ಫೋಟೋ ಅಲ್ಲಿದೆ. ಹಾಗಾಗಿ ಇದು ಕೂಡ ಒಂದು ತಮಿಳು ಚಿತ್ರದ ಕೂಡ ಒಂದು ಸಂದರ್ಭ ಆಗಿತ್ತು. ಹೀಗೆ ಇನ್ನೂ ಕೆಲವ್ರದ್ದು ತೆಗೆದಿದ್ದೀನಿ ಸಂದರ್ಭದಲ್ಲಿ. ಬಹಳ ಸ್ವಾರಸ್ಯಕರವಾದ ಘಟನೆ ನಡೆದಿರೋದು ರಾಜ್ಕುಮಾರ್ ಅವ್ರದ್ದು, ಪುಟ್ಟಣ್ಣ ಅವ್ರದ್ದು, ಇಂಥ ಸಂದರ್ಭ. ಈಗ ಸಿನಿಮಾದಿಂದ ಸ್ವಲ್ಪ ಹೊರಗಡೆ ಬರೋಣ. ಬೇರೆ ಬೇರೆ ಸಾಹಿತಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಂಥವರು, ಅವರು ಸೆಲೆಬ್ರಿಟಿಗಳನ್ನು ನೀವು ಫೋಟೋ ತೆಗೆಯುವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಫೋಟೋ ತೆಗೆಯೋದು ಅಂದಾಗ ನೀವು ಅವರ ಒಂದು ಸಾನ್ನಿಧ್ಯದಲ್ಲಿ ಇರ್ತೀರಿ. ಹಾಗಾಗಿ ಅದೊಂದು ರೀತಿ ಭಾಗ್ಯ ನಿಮಗೆ.
ಯಾಕೆಂದರೆ ನಾವು ಅವ್ರನ್ನೆಲ್ಲ ಕುವೆಂಪು ಅವ್ರನ್ನ, ಭೈರಪ್ಪನವ್ರನ್ನ, ಪೂತಿನ ಅವ್ರನ್ನೆಲ್ಲ ಎಲ್ಲೆಲ್ಲೋ ಸಂದರ್ಭಗಳಲ್ಲಿ ನೋಡಿದ್ದೀವಿ, ಮಾತಾಡಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಅವತ್ತಿಗೆ ನಮ್ಮ ವಯಸ್ಸಿಗೆ ನಾವು ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿಸೋದೇ ಕಷ್ಟ ಅಂತ ಒಂದು ಭಾವನೆ ಇತ್ತು. ನಿಮಗೆ ಅವ್ರನ್ನ ಛಾಯಾಗ್ರಹಣ ಮಾಡುವಂಥ ಅವಕಾಶ ಸಿಕ್ತು. ಹಾಗಾಗಿ ಕೆಲವು ಕ್ಷಣ ಆದರೂ ನೀವು ಹೇಳಿದಾಗ ಅವ್ರು ಇರ್ತಾಯಿದ್ರು. ಅವರ ಬಗ್ಗೆ ಎಲ್ಲ ಹೇಳಿ ಸರ್. ನೋಡಿ, ಚಲನಚಿತ್ರೇತರ ವ್ಯಕ್ತಿಗಳದ್ದು ಒಂದು ಪಟ್ಟಿ ತಗೊಂಡಾಗ, ಅದರಲ್ಲೂ ಮಹನೀಯರದು, ಗಣ್ಯ ವ್ಯಕ್ತಿಗಳದ್ದು ತಗೊಂಡಾಗ ನನ್ನ ಮನಸ್ಸಿಗೆ ಬರ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂದರೆ ಡಾಕ್ಟರ್ ಕೆ.ವಿ. ಪುಟ್ಟಪ್ಪನವರು. ಕುವೆಂಪು ಅನ್ನೋ ಹೆಸರಿನಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯಕ್ಕೆ ಒಂದು ಕಳಶವಾಗಿ ಕೀರ್ತಿ ತಂದಿರತಕ್ಕಂತಹ ಮಹನೀಯರು. ಆ ಪುಟ್ಟಪ್ಪನವರು ನನಗೆ ಸ್ವಲ್ಪ ಹತ್ತಿರವಾಗಿದ್ದರು. ಏನು ಕಾರಣ? ನಾನು ಅವರು ಸಮಾನ ವಯಸ್ಕರೇ ಅಥವಾ ಸಮಾನ ಸಹೋದ್ಯೋಗಿಗಳೇ ಅಥವಾ ಇನ್ಯಾವುದಾದ್ರು ವಿಚಾರ? ಯಾವುದೂ ಅಲ್ಲ. ನನಗಿಂತ ಅವರು 30-40 ವರ್ಷ ದೊಡ್ಡವರು. ನಾನು ಅವರ ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿರುವವನೇ. ಆದರೆ ಅವರ ವಿಶ್ವವಿದ್ಯಾನಿಲಯನ ಬಿಟ್ಟ ಮೇಲೆ ನಾನು ವಿಶ್ವವಿದ್ಯಾನಿಲಯನ ಪ್ರವೇಶ ಮಾಡಿದವನು. ಹಾಗಾಗಿ ಎಲ್ಲೂ ಸಂಪರ್ಕಕ್ಕೆ ಅವಕಾಶವಿಲ್ಲ. ಆದರೆ ತಾವು ಹೇಳಿದ ಹಾಗೆ ನನ್ನ ಹತ್ರ ಇತ್ತಲ್ಲ ಕ್ಯಾಮರಾ, ಈ ಮಾಯಾ ಪೆಟ್ಟಿಗೆ ಇದೆಯಲ್ಲ, ಇದು ಒಂದು ರೀತಿ ಹಾವಾಡಿಗನ ಪುಂಗಿ ಇದ್ದ ಹಾಗೆ ಅಂತ ನಾನು ಭಾವಿಸ್ತೀನಿ. ಈ ಪುಂಗಿಯನ್ನು ಹಿಡಿದ ತಕ್ಷಣ ಒಬ್ಬ ಪಂಡಿತರಿಂದ ಹಿಡಿದು ಪಾಮರವರೆಗಿನ ತಿರ್ಪೆ ಬೇಡೋ ಒಂದು ಹೆಂಗಸಿಂದ ಹಿಡಿದು ಗಂಡಸಿಂದ ಹಿಡಿದು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ. ಒಂದು ರೀತಿಯ ಹೃದಯ ಅರಳುತ್ತೆ. ನಾನು ಒಬ್ಬ ವೃತ್ತಿಪರ ಛಾಯಾಗ್ರಾಹಕನಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಎಲ್ಲರನ್ನೂ ಸ್ಮೈಲ್ ಪ್ಲೀಸ್ ಅಂತ ಹೇಳುವ, ಒಂದು ನಗಿಸುವ, ಸಂತೋಷವನ್ನು ತರುವ, ನೆನಪು ತರುವ ಒಂದು ವೃತ್ತಿ ಅಂತ ನಾನು ಸಾರ್ಥಕ್ಯವನ್ನು ಪಡಿತೀನಿ. ಇರಲಿ, ಸದ್ಯಕ್ಕೆ ಕುವೆಂಪು ಅವ್ರ ವಿಚಾರ ಮಾತಾಡೋದಾದರೆ, ಕಾಕತಾಳೀಯವಾಗಿ ಕುವೆಂಪು ಅವರು ಇದ್ದ ಮನೆ, ನಾವಿದ್ದ ಮನೆ ಒಂದೇ ಬಡಾವಣೆ. ಇದು ಒಂಟಿಕೊಪ್ಪಲು ಅಂತ ನಿಮ್ಗೆ ಹಿಂದೆ ಒಂದ್ಸಲ ಹೇಳಿದ್ದೆ. ಹಾಗಾಗಿ ಇವ್ರದ್ದು ಒಂಟಿಕೊಪ್ಪಲೆ. ಆದರೆ ಒಂಟಿಕೊಪ್ಪಲು ಅನ್ನೋದು ಅದು ಹುಟ್ಟಿದ್ದು, ಒಂಟಿಕೊಪ್ಪಲು ವಿಕಾಸವಾಗಿದ್ದರ ಬಗ್ಗೆ ಕೂಡ ಒಂದು ಇತಿಹಾಸ ನನ್ನ ಹತ್ರ ಇದೆ, ಯಾವಾಗಲಾದ್ರು ಮಾತಾಡೋಣ. ಈ ಒಂಟಿಕೊಪ್ಪಲು ಅನ್ನೋ ಒಂದು ಪ್ರದೇಶ ಇದೆಯಲ್ಲ, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ವಿಸ್ತಾರ ಆಗುತ್ತೆ, ಎಕ್ಸ್ಟೆನ್ಷನ್. ಆ ಎಕ್ಸ್ಟೆನ್ಷನ್ ವಿಸ್ತಾರ ಆದಾಗ ಈ ಹೆಚ್ಚುವರಿ ಭಾಗಕ್ಕೆ ವಾಣಿವಿಲಾಸ ಮೊಹಲ್ಲಾ ಅಂತ ಹೆಸರಿಡ್ತಾರೆ. ಅವರ ತಾಯಿಯ ಹೆಸರಿನಲ್ಲಿ, ಸನ್ನಿಧಾನದ ಹೆಸರಿನಲ್ಲಿ ಅದನ್ನು ಕೊಡ್ತಾರೆ. ಇರಲಿ, ಇವರಿರೋದು ವಾಣಿವಿಲಾಸ ಮೊಹಲ್ಲಾದಲ್ಲಿ. ಅದು ಒಂಟಿಕೊಪ್ಪಲಿಂದ ಭಾಗವೇ. ಕುವೆಂಪು ಅವರೇ ಸ್ವತಃ ಒಂಟಿಕೊಪ್ಪಲು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾ ಇದ್ರು. ಒಂದೇ ಬಡಾವಣೆ. ಇಲ್ಲಿ ನನಗೇನಾಗ್ತಿತ್ತು ಅಂದರೆ, ಕುವೆಂಪು ಅವರು ಹಿಂದೆ ಇದ್ದಂತಹ ಕುಲಪತಿಗಳೊಬ್ಬರು, ಉಪಕುಲಪತಿ ಅಂತ ಅವತ್ತು ಕರಿತಾ ಇದ್ವಿ, ಇವತ್ತು ಕುಲಪತಿ ಅಂತ ಕರಿತೀವಿ. ಆ ಉಪಕುಲಪತಿಗಳಾಗಿದ್ದ ಶ್ರೀಮಾಲಿ ಎನ್ನುವರೊಬ್ಬರು, ಅವರು ಉತ್ತರ ದೇಶದವರು, ಅವರಿಗೆ ವಿಶ್ರಾಂತಿ ನಿವೃತ್ತರಾಗುವಾಗ ಕುವೆಂಪು ಅವರು ಅತಿಥಿಗಳಾಗಿ ಬಂದಿದ್ದರು. ಆ ಸಂದರ್ಭ ನಾನು ಮೊಟ್ಟ ಮೊದಲ ಬಾರಿಗೆ 72ನೇ ಇಸ್ವಿಲಿ ಕುವೆಂಪುರವರ ಚಿತ್ರ ತೆಗೆದಿದ್ದು. ಅದರಿಂದ ನನಗೆ ಅವರ ಚಿತ್ರ ತೆಗೆಯೋದಕ್ಕೆ ಅವಕಾಶ ಆಯಿತು. ಆದರೆ ನನ್ನ ಬಾಲ್ಯದಲ್ಲಿ ಒಂಟಿಕೊಪ್ಪಲೇ ಆದ್ದರಿಂದ ನನ್ನ ಸ್ನೇಹಿತ ಒಬ್ಬ, ನೋಡು ಅಲ್ಲಿ ಹೋಗ್ತಿದ್ದಾರಲ್ಲ ಸ್ಕೂಟರ್ ಓಡಿಸ್ತಾ ಇದ್ರು, ಗಡ್ಡ ಬಿಟ್ಟಿದ್ರು ಕುವೆಂಪು, ಕರಿಗಡ್ಡ, ಮತ್ತೆ ಜುಬ್ಬ ಪೈಜಾಮ ಹಾಕ್ಕೊಂಡು ಜಾವ ಸ್ಕೂಟರ್ ಓಡಿಸ್ತಾ ಇದ್ರು. ನೋಡು ಅವರೇ ಕಣೋ ಕುವೆಂಪು ಅಂತ. ನನಗೆ ಏನು, ಅವರೇನಾ ಕುವೆಂಪು? ಇಲ್ಲೇ ಇದ್ದಾರೆ ಕುವೆಂಪು ಅಂದರೆ ಯಾಕೆ ಅಷ್ಟೊಂದು ಆಶ್ಚರ್ಯ? ನಂಗೆ ಗೊತ್ತಿತ್ತ ಅಂದರೆ, ನಾನು ವಿದ್ಯೆ ಕಲಿಯೋದಕ್ಕೆ ಮುಂಚೆನೇ 3-4 ವರ್ಷದ ಹುಡುಗ ಆಗಿದ್ದಾಗ ಓದೋಕ್ಕೆ ಬರ್ತಿರಲಿಲ್ಲ. ಆಗ ನನ್ನ ಸೋದರ ಮಾವ ಒಬ್ಬರು ನಮ್ಮನೆಲ್ಲೇ ಇದ್ದರು. ಅವರು ಶಾಲೆಗೆ ಹೋಗ್ತಿದ್ದಾಗ ಅವರ ಹೈಸ್ಕೂಲ್ ಪುಸ್ತಕದಲ್ಲಿ ಕಿಂದರ ಜೋಗಿ ಅಂತ ಒಂದು ಪದ್ಯ ಇತ್ತು. ಆ ಪದ್ಯವನ್ನು ಬರೆದಿದ್ದು ಪುಟ್ಟಪ್ಪನವರು. ನಾನು ಬರದೇ ಇದ್ದರು ನನ್ನ ತಾಯಿಯವ್ರ ಹತ್ರ, ನನ್ನ ತಾಯಿನ ಅಕ್ಕ ಅಂತಿದ್ದೆ. ಅಕ್ಕ ಇದು ಓದಕ್ಕ, ಇನ್ನೊಂದ್ಸಲ ಓದಕ್ಕ. ಮೊನ್ನೆ ತಾನೇ ಓದಿದ್ನಲ್ಲ ಮಗು ಅಂತ ಅವರು ಕೆಲಸ. ಇಲ್ಲ ಇನ್ನೊಂದ್ಸಲ ಓದು ಅಂತ ಅವ್ರು ಹೇಳಿದರು. ಏನು ಅವ್ರು ಹೇಳ್ತಾ ಇದ್ದ ಅಲ್ಲಿನ ಶ್ಲೋಕಗಳು, ತುಂಗಾ ತೀರದ ದಡಿಯಲ್ಲಿ ಬಲಗಡೆಯಲ್ಲಿ ಇತ್ತೊಂದು ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನೋದೇ ಅದರ ಶೀರ್ಷಿಕೆ. ಹಾಗೆ ಹೇಳ್ತಾ, ಸುಭಾಷ್ ಶಾಸ್ತ್ರಿಯ ಜನಿವಾರ, ಇಲಿಗಳಿಗಾಗಿತ್ತ ಆಹಾರ ಅಂತ ಅನ್ನೋ ಸಣ್ಣಿಲಿ, ದೊಡ್ಡಲಿ, ಚಿಕ್ಕಿಲಿ, ಮೂವಿಲಿ, ಅವ್ವಿಲಿ, ಅಪ್ಪಿಲಿ ಅಂತ ಬರೆದಿದ್ದೆಲ್ಲ ನಮಗೆ ಈ ಅಂತ ನಗ್ತಾ ಇದ್ವಿ ನಾವು ಅದನ್ನು ಕೇಳ್ಕೊಂಡು. ಹಾಗಾಗಿ ಕುವೆಂಪುರವರು ಬರೆದಿರೋದು ಅನ್ನೋದು ನನಗೆ ಬಾಲ್ಯದಲ್ಲೇ ಪರಿಚಯ ಆಗಿತ್ತು. ಹಾಗೆ ಅವರೇನೋ ಕುವೆಂಪುನ ಇವರು ಸ್ಕೂಟರ್ಲ್ಲಿ ಹೋಗ್ತಿದ್ದಾರಲ್ಲ ಅಂತ ಆಸಕ್ತಿ. ಎಲ್ಲಿದ್ದಾರೆ ಅವರು ಅಂದರೆ, ಇಲ್ಲೇ ಮೇಲ್ಗಡೆ ಮನೇಲಿದ್ದಾರೆ ಅಂತ. ಹಾಗಾಗಿ ನಾವು ಬೇಸಿಗೆ ರಜದಲ್ಲಿ, ಶಾಲಾ ದಿನಗಳ ರಜೆ ಇದ್ದಾಗ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಇವತ್ತಿನ ಮಾನಸ ಗಂಗೋತ್ರಿ ಆವತ್ತಿನ ಬೈಲ್ನಲ್ಲಿ ನಾವು ಪೋಲಿ ಅಲಿಯಕ್ಕೆ ಹೋಗ್ತಾ ಇದ್ವಿ. ಹುಡುಗರೆಲ್ಲ ಕಲ್ಲು ಹೊಡಿಯೋದು, ಸಿಬೆ ಮರಕ್ಕೆ, ಇನ್ನೆಲ್ಲೋ ಏನೋ ಆಟ ಆಡೋದು, ಇದಕ್ಕೆಲ್ಲ ಹೋಗ್ತಾ ಇದ್ವಿ. ಆಗ ರಸ್ತೆಯಲ್ಲಿ ಕುವೆಂಪು ಅವ್ರ ಮನೆ ಸಿಗ್ತಾಯಿತ್ತು. ಆ ಉದಯ ರವಿ ಅನ್ನೋ ಹೆಸರೇ ಇದೆಯಲ್ಲ, ಅದೇ ಒಂದು ಆಕರ್ಷಕ. ನಾವು ಕಂಪೌಂಡಿನ ಮೇಲೆ ಎಗರಿ ಕೈ ಹೀಗೆ ಇಟ್ಕೊಂಡು ನೋಡಿ ಅವರೇ ಕಣ ಕುವೆಂಪು ಅಂತ ತೋರಿಸ್ತಾ ಇದ್ರು. ಅವರು ಕಿಟಕಿಯ ಪಕ್ಕದಲ್ಲಿ ಕುಳಿತುಕೊಂಡು, ಇಷ್ಟು ಮಾತ್ರ ಕಾಣ್ತಾ ಇತ್ತು, ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಕನ್ನಡಕ ಇಳಿ ಬಿಟ್ಕೊಂಡು ಅದನ್ನು ಓದ್ತಾ ಕೂತಿರೋರು. ಅಯ್ಯೋ ಅವರೇ ಕಣ ಕುವೆಂಪು ಅಷ್ಟೇ, ನಮ್ಗೆ ಇನ್ನೇನು ಹೆಚ್ಚಿಗೆ ಇಲ್ಲ. ಆದರೂ ಕುವೆಂಪು ನೋಡಿದ್ವಿ, ಇನ್ನೂ ಸಾರ್ಥಕ್ಕೆ ಆಟಕ್ಕೆ ಹೋಗ್ತಿದ್ವಿ, ಬರ್ತಿದ್ವಿ. ಇದು ಒಂದು ಫ್ಲ್ಯಾಶ್ ಬ್ಯಾಕ್, ಹಳೆ ಕತೆ.
ನಾನು ಮುಂದೆ ವಿಶ್ವವಿದ್ಯಾನಿಲಯದಲ್ಲೇ ಒಬ್ಬ ತಂತ್ರಜ್ಞನಾಗಿ ಸೇರಿಕೊಂಡಾಗ ಅಲ್ಲಿ ಆ ಸಂದರ್ಭಗಳನ್ನ ಫೋಟೋ ತೆಗೆಯೋಕ್ಕೆ ಅವಕಾಶಗಳಾಗ್ತಾ ಇತ್ತು. ಶಿವರಾಮ್ ಕಾರಂತರಿಂದ ಹಿಡಿದು ಅನೇಕ ಮಹನೀಯರುಗಳು, ನಮ್ಮ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ಗಳು, ಇವರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಅದೆಲ್ಲ ಚಿತ್ರಗಳು ತೆಗೆದಿದ್ದೀನಿ, ಅದು ಬೇರೆ. ಆ ಸಮಯದಲ್ಲಿ ನನಗೆ ಅಲ್ಲಿರ್ತಕ್ಕಂತಹ ಒಂದು ಸಹೋದ್ಯೋಗಿ KT ವೀರಪ್ಪ ಅಂತ ಒಬ್ಬರು, ಬಹಳ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಪ್ರಸಾರಾಂಗದಲ್ಲಿ. ಅವರು, ಶರ್ಮಾಜಿ ಕುವೆಂಪು ಅವ್ರ ಮನೆಯಲ್ಲಿ ಒಂದು ಫೋಟೋ ತೆಗಿಬೇಕಾಯಿತು, ನಾಳೆ ಬರ್ಬೋದಾ ಅಂತ ಕೇಳಿದ್ರು. ಅಯ್ಯೋ ಭಾಳ ಸಂತೋಷ ಸರ್ ಅಂದೆ. ಒಂದು ನಿಮಿಷ ಇದನ್ನು ಆ ಕಡೆ ಇಟ್ಟು ಇನ್ನೊಂದು ಹಳೇದು ಮರ್ತೇನೆ ಜ್ಞಾಪಿಸ್ತೀನಿ. ಕೆಲವು ಸಲ ಕುವೆಂಪು ಅವ್ರ ಮನೆಯಿಂದ ಅವ್ರ ಮಗಳ ತಾರಿಣಿ ನನ್ನ ಸ್ಟುಡಿಯೋಗೆ ಫೋನ್ ಮಾಡ್ತಾಯಿದ್ರು. ಶರ್ಮಾ ಅವರೇ, ಯಾರೋ ಅತಿಥಿಗಳು ಬಂದಿದ್ದಾರೆ, ಅವ್ರು ಕುವೆಂಪು ಜೊತೆ ಫೋಟೋ ತೆಗೆಸ್ಕೋಬೇಕಂತೆ, ಸ್ವಲ್ಪ ಬರೋಕ್ಕಾಗತ್ತಾ ಅಂದರು. ಅಯ್ಯೋ ಖಂಡಿತಮ್ಮ ಅಂತ ಅಂದ್ಬಿಟ್ಟು ನಾನು ಸ್ಕೂಟ್ರ್ ಹಾಕ್ಕೊಂಡು, ದ್ವಿಚಕ್ರ ವಾಹನ ಹಾಕ್ಕೊಂಡು ಸರಂತ ಅವ್ರ ಮನೆಗೆ ಹೋದೆ. ಬಂದಿರೋ ಪಾರ್ಟಿ ನನಗೆ ದುಡ್ಡು ಕೊಡ್ತಾಯಿದ್ರು. ಕೆಲವು ಫೋಟೋಗಳನ್ನು ತೆಗಿತಾ ಇದ್ದೆ, 3 ದಿವಸ ಬಿಟ್ಟು ಅವ್ರಿಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೆ. ಆದರೆ ಆ ಸಮಯದಲ್ಲೇ ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನೋ ತರಹ ಅವರೊಬ್ಬರದನ್ನೇ ಕೂಡಿಸಿ ಬೇರೆ ಬೇರೆ ಕಲಾತ್ಮಕವಾದ ಭಂಗಿಗಳಲ್ಲಿ ನಾನು ಚಿತ್ರ ತಗೋತಾ ಇದ್ದೆ. ನನಗೋಸ್ಕರ ಈ ಸಮಯ ಬಿಟ್ಟರೆ ಸಿಗಲ್ಲ ಅಂತೇಳಿ. ಅಂತಹ ಚಿತ್ರಗಳು ನಮ್ಮಲ್ಲಿ ಅನೇಕ ಇದೆ ಕುವೆಂಪು ಅವ್ರದ್ದು, ಅದನ್ನು ತೋರಿಸೋಣ. ತಾರಿಣಿ ಅವರು ನನಗೆ ಫೋನ್ ಮಾಡ್ತಾಯಿದ್ರು. ಕೆಲವು ಸಲ ಬರೋ ಪಾರ್ಟಿಯನ್ನೇ ನೋಡಿ ಅಲ್ಲೇ ಇದೆ ಒಂದು ಸ್ಟುಡಿಯೋ ಹೋಗಿ ಅಂತೇಳಿ ನಮ್ಮ ಸ್ಟುಡಿಯೋ ಅಡ್ರೆಸ್ ಕೊಟ್ಟು ಕಳಿಸ್ತಾ ಇದ್ರು. ಅವ್ರು ಬಂದು ನಾನು ಕರ್ಕೊಂಡು ಹೋಗ್ತಾಯಿದ್ರು. ಇದು ನನಗೆ ಅವ್ರ ಮನೆ ಒಳಗಡೆ ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಆಯಿತು. ಆದರೆ ಈಗೊಂದು ಹೇಳ್ತಿರ್ತಕ್ಕಂಥ ಪ್ರಸಂಗ, KT ವೀರಪ್ಪನವರು ನನ್ನನ್ನು ಕರೆದಂಥ ಪ್ರಸಂಗ ಇದೆಯಲ್ಲ, ಅದು ಅಮೂಲ್ಯವಾದ ಒಂದು ಪ್ರಸಂಗ. ಆ ಸಂದರ್ಭವನ್ನು ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇರತಕ್ಕಂಥದ್ದು. ಅವತ್ತಿನ ದಿವಸ ಖ್ಯಾತ ನಮ್ಮ ಕವಿ GS ಶಿವರುದ್ರಪ್ಪನವರು ಇದ್ದಾರಲ್ಲ, ಅವ್ರದ್ದೊಂದು ಪುಸ್ತಕ, ಬಹಳ ಪ್ರಸಿದ್ಧವಾದ ಪುಸ್ತಕ, ಸಾಹಿತ್ಯ ಕ್ಷೇತ್ರದಲ್ಲಿರೋರಿಗೆ ಬಹಳ ಪರಿಚಿತವಾಗಿರತಕ್ಕಂತಹ ಕಾವ್ಯಾರ್ಥ ಚಿಂತನ ಅನ್ನುವ ಶೀರ್ಷಿಕೆಯ ಒಂದು ಪುಸ್ತಕ, ಬಹಳ ದೊಡ್ಡ ಪುಸ್ತಕ ಅದು. ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಈ ಕುವೆಂಪು ಅವರು ಕೂಡ ಗೈಡ್ ಮಾಡ್ತಾಯಿದ್ರು PhD ಸ್ಟೂಡೆಂಟ್ಸ್ಗೆ. ಆದರೆ ಇವತ್ತಿನ ತರಹ ದೊಂಬಿ ಇರ್ತಾ ಇರಲಿಲ್ಲ. 2, 3 ಜನನೋ 4 ಜನನೋ PhD ಸ್ಟೂಡೆಂಟ್ಸ್ ಇದ್ದರೆ ಅಷ್ಟೇ ಸಾಕು ಅವ್ರಿಗೆ. ಆದರೆ ಕುವೆಂಪು ಅವ್ರ ಹತ್ರ ಹೆಚ್ಚು PhD ಮಾಡಿದವ್ರ ಬಗ್ಗೆನೂ ನಂಗೆ ಪರಿಚಯ ಇಲ್ಲ. ಆದರೆ GS ಶಿವರುದ್ರಪ್ಪನವರು ಕುವೆಂಪು ಅವ್ರ ಹತ್ರ PhD ಮಾಡಿರುವ ವಿದ್ಯಾರ್ಥಿ. ಅದಲ್ಲದೆ ಡಾಕ್ಟರ್ ಪ್ರಭುಶಂಕರ ಅವರು ಕೂಡ ಬಹಳ ಖ್ಯಾತನಾಮರು, ಅವರು ಕೂಡ ಅವರ ವಿದ್ಯಾರ್ಥಿ. ಹಾಗಾಗಿ ಈ GS ಶಿವರುದ್ರಪ್ಪನವರು ತಾವು ಬರೆದಿರ್ತಕ್ಕಂಥ ಕಾವ್ಯಾರ್ಥ ಚಿಂತನ ಪ್ರಕಟ ಮಾಡಬೇಕಾದ್ರೆ ಕುವೆಂಪು ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋ ಅಪೇಕ್ಷೆಯಿಂದ ಆ ಕಾರ್ಯಕ್ರಮ ಯೋಜನೆ ಮಾಡಿದ್ದರು. ಆದರೆ ಕುವೆಂಪು ಅವರವರು ಬಹಳ ಹಿಂದೆ ಹೊಟ್ಟೋಗಿದ್ರು, ಅಂದರೆ ಒಳ ಸೇರಿಬಿಟ್ಟಿದ್ರು, ಅಂದರೆ ಅವರ ಅಂತರ್ಮುಖಿ ಆಗಿಬಿಟ್ಟಿದ್ರು. ಸಮಾಜದ ಜೊತೆ ಇರ್ತಕ್ಕಂಥ ಸಂದರ್ಭಗಳನ್ನು ಪ್ರತಿಸ್ಪಂದನ ಮಾಡುವ ಸಮಯವನ್ನು ಮೀರಿಬಿಟ್ಟಿದ್ರು. ಸುಮ್ಮನೆ ನಗೋರು, ಎದ್ದು ಕೂಡಿಸಿದ್ರೆ ಕೂತ್ಕೊಳ್ಳೋರು, ಬಂದರೆ ಬರೋರು, ಬಟ್ಟೆ ಹಾಕಬೇಕು, ಆ ಸ್ಥಿತಿಗೆ ಬಂದುಬಿಟ್ಟಿದ್ರು. ಈಗ ಅವರನ್ನು ಕರೆದು ವೇದಿಕೆ ಮೇಲೆ ಕಾರ್ಯಕ್ರಮ ಮಾಡೋದು ಹೇಗೆ? ಆಗ GS ಶಿವರುದ್ರಪ್ಪನವರು ತಮ್ಮ ಈ ಪ್ರಚಾರ ಭಜಂತ್ರಿಗಳನ್ನೆಲ್ಲ ತಿರಸ್ಕರಿಸಿ ಕುವೆಂಪು ಅವ್ರ ಕೈಲೇ ಆಗಬೇಕು, ಅವ್ರ ಮನೆಗೆ ನಾನು ಬರ್ತೀನಿ, ನಮ್ಮದೊಂದು 4 ಜನ ಸಾಹಿತಿಗಳು ಸೇರ್ಕೊಳ್ಳೋಣ, ಅವ್ರ ಕೈಲೇ ಪುಸ್ತಕ ತೆರೆಸೋಣ, ಅದೇ ಅದರ ಒಂದು ಉದ್ಘಾಟನೆ, ಬಿಡುಗಡೆ ಅನ್ನೋ ಮಾತನ್ನು ಅವ್ರು ಲೆಕ್ಕ ಹಾಕ್ಕೊಂಡು ಅವತ್ತಿನ ಸಮಾರಂಭಕ್ಕೆ ನಾನು ಕರೆದಿದ್ದಾರೆ. ಇದೆಂಥ ಸ್ಮರಣೀಯ ಸಮಾರಂಭ ನೋಡಿ. ನನ್ನ ಭಾಗ್ಯ, ನೀವು ಹೇಳಿದಾಗೆ ನನ್ನ ಭಾಗ್ಯ ಅದು. ಸೊ ಆಗ ಕುವೆಂಪು ಅವ್ರ ಮನೆ ಮುಂದೆ ಚಿತ್ರಗಳೆಲ್ಲ ಇವತ್ತಿಗೂ ಇದೆ. ನಾವು ಬಾಯಿ ಮಾತಿನಲ್ಲಿ ಹೇಳೋದು ನಂದೆಲ್ಲ ನೋಡಿ, ಸಾಹಿತಿಗಳಲ್ಲಿ 2 ವಿಧ. ಅದರಲ್ಲಿ ಒಬ್ಬರು ಸೃಜನಾತ್ಮಕವಾದ ಸಂದರ್ಭಗಳನ್ನು ಸೃಷ್ಟಿಸಿ ಕಾದಂಬರಿಗಳನ್ನು ಬರೀತಾರೆ. ಆದ ನಾನು ಸೃಜನಶೀಲ ಸಾಹಿತಿ ಅಲ್ಲ, ನಾನೊಬ್ಬ ನಿರೂಪಕ, ಇತಿಹಾಸದ ವಿದ್ಯಾರ್ಥಿಯಾಗಿ ಪುರಾತತ್ವ ಶಾಸ್ತ್ರ ಮಾಡೋದು, ದಾಖಲಾತಿ ಸಹಿತವಾಗಿ ವಾಸ್ತವ ಘಟನೆಗಳನ್ನು ಸಮಾಜದ ಮುಂದೆ ಇಡೋದೇ ನನ್ನ ಚಿತ್ರಣ ಹೊರತು ಕಲ್ಪಿತವಾದ ಕಥೆಗಳನ್ನು ಹೇಳೋದು ನನ್ನ ಕ್ಷೇತ್ರ ಅಲ್ಲ. ಹಾಗಾಗಿ ಅವತ್ತಿನ ದಿವಸದ ಚಿತ್ರಗಳು ನನ್ನಲ್ಲಿದೆ, ಅದನ್ನು ಕೂಡ ಪ್ರೇಕ್ಷಕರಿಗೆ ತೋರಿಸೋಣ. ಹಾಗೆ ಅವತ್ತಿನ ದಿವಸ ನಿಸಾರ್ ಅಹಮದ್ರವರು, ಚನ್ನವೀರ ಕಣವಿಯವರು, ಚದುರಂಗ ಅವರು, ಹಾಗಾಗಿ JSS ಅವರು, ಈ KT ವೀರಪ್ಪನವರು, ಇನ್ನೂ 1-2-3 ಜನ ಇದ್ದರು. ಈ ಒಂದು 10 ಜನದ ಮಾತ್ರ ಸಮಾರಂಭ. ಅದು ಮನೆಯ ಮೆಟ್ಟಿಲಿನ ಕೆಳಗಡೆ ಅವರನ್ನೆಲ್ಲ ಒಂದು ಸಮೂಹ ಚಿತ್ರಕ್ಕೋಸ್ಕರ ನಿಲ್ಲಿಸಿ ಆ ಕಡೆ ಅವ್ರ ಕೈಲಿರೋ ಪುಸ್ತಕನ ಅದು ತೆಗೆದು ಬಿಡುಗಡೆ ಮಾಡಿ ಹೀಗೆ ಅವ್ರು ಹಿಡ್ಕೊಳ್ಳೋದು, ಅಷ್ಟೇ ಉದ್ಘಾಟನೆ. ಯಾವ ಭಾಜಪಯಂತ್ರಗಳು ಇಲ್ಲ. ಅದು GSS ಅವರಂತಹ ಮಹಾನ್ ಸಾಹಿತಿ, ಅವರು ಪದ್ಮಶ್ರೀ ಅಥವಾ ನಮ್ಮ ರಾಷ್ಟ್ರಕವಿ, ರಾಷ್ಟ್ರಕವಿಗಳ 2 ಮಿಲನ ಆಗಿತ್ತಲ್ಲಿ. ಭಾವಿ ರಾಷ್ಟ್ರಕವಿ ಅಂದರೆ ಸಮಕಾಲೀನ ರಾಷ್ಟ್ರಕವಿಗಳ ಮಿಲನ ಆಗಿತ್ತು. ಆಗ ಆ ಫೋಟೋವನ್ನು ತೆಗೆದು ನನಗೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಇವತ್ತು ನನ್ನ ಸಂಗ್ರಹದಲ್ಲಿ ಅಪರೂಪವಾಗಿದೆ. ಅವತ್ತಿನ ದಿವಸದಲ್ಲಿ ನಾನು ಇನ್ನೊಂದು ಸಣ್ಣ ಕೆಲಸ ಮಾಡಿ ಸ್ವಾಮಿ ಕಾರ್ಯ ಅಂತ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಅದರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಒಂದು ಮಾತಲ್ಲ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ. ನಾವು ಬಾಲ್ಯದಲ್ಲಿ ನಿಮಗೆ ಹೇಳಿದ್ದೆ ಫ್ಲ್ಯಾಶ್ ಬ್ಯಾಕ್ನ, ಕಂಪೌಂಡ್ ಎಗರಿ ಕುವೆಂಪು ನೋಡುವಾಗ ಕಿಟಕಿಯಲ್ಲಿ ಅವ್ರ ತಲೆ ಮಾತ್ರ ಕಾಣಿಸ್ತಾ ಇತ್ತು, ಅವ್ರು ಓದ್ತಾ ಇರೋ ಭಂಗಿ ಇತ್ತು. ನನಗೆ ಫ್ಲ್ಯಾಶ್ ಬ್ಯಾಕಲ್ಲಿ ಹೋಯಿತು. ಅದಕ್ಕೆ ನಾನು ಆ ಥರದ್ದು ಏನು ಕಾಣ್ತಿದ್ದೆ ಅನ್ನೋದನ್ನು ಚಿತ್ರ ತೆಗೆದು ನನ್ನ ಬಂಧುಗಳಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಹೊರಗಡೆ ಬಂದು ಅವರನ್ನು ಕೂಡಿಸಿ ಅವ್ರ ಜಾಗದಲ್ಲಿ ನಾನು ಏನು ಹೇಳಿದ್ರು ಕೇಳ್ತಾಯಿದ್ರು. ಸರ್ ಈ ಮಫ್ಲರ್ ಸ್ವಲ್ಪ ಹೀಗೆ ಸುತ್ಕೊಳ್ಳೋಣ, ಇಲ್ಲ ಇದು ತೆಗೆದುಬಿಟ್ರೆ ಒಳ್ಳೆಯದು, ಸರ್ ತಾವು ಕೈ ಇಲ್ಲಿ ಇಟ್ಕೊಳ್ಳಿ, ಹಾಗೆ ಮಾಡಿ, ಹ್ಞೂ ಅಂದ್ಕೊಂಡು ಪಾಪ ಏನು ಹೇಳಿದ್ರು ಕೇಳ್ತಾಯಿದ್ರು. ಬಿಗು ಬಿಮ್ಮಾನ ಅನೇಕರಿಗಿರುತ್ತೆ, ತೆಗೀರಿ
ಅನ್ನೋ ಸಂದರ್ಭವೂ ಇದೆ. ಆದರೆ ಅವರು ಅಷ್ಟರ ಮಟ್ಟಿಗೆ ನನ್ನ ಜೊತೆ ಸಹಕರಿಸ್ತಾಯಿದ್ರು. ಬನ್ನಿ ಸರ್ ಇಲ್ಲಿ ಕೂತ್ಕೊಳ್ಳಿ ಒಂದು ಬೇಕು ಅಂತ. ಆಯ್ತಪ್ಪ ಅಂತೇಳಿ ಪಾಪ ಕೋಲ್ ಹಿಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಹೊರಗಡೆಯಿಂದ ಕಿಟಕಿಯಲ್ಲಿ ನಾವು ನೋಡ್ತಾ ಇದ್ದಿದ್ದು ತೆಗೆದಿದ್ದೀನಿ. ಆ ನಂತರ ಅಷ್ಟಕ್ಕೆ ಬಿಡದೆ ಮನೆ ಒಳಗಡೆಯಿಂದ ಕುವೆಂಪುಗೆ ಹೊರಗಡೆ ಪ್ರಪಂಚ ಏನು ಕಾಣಿಸುತ್ತೆ ಅನ್ನೋದರಲ್ಲಿ ನಾವು ಫೋಟೋಗ್ರಫಿನಲ್ಲಿ ಸಜೆಷನ್ ಅಂತ ಕರಿತೀವಿ. ಕುವೆಂಪು ಅವರು ಆ ಕಡೆ ನೋಡ್ತಾ ಇರೋ ಥರ ಅವ್ರ ಹಿಂಭಾಗದಿಂದ ಅವ್ರು ಕಾಣಿಸ್ತಾ ಇರೋ ದೃಶ್ಯ ಸಹಿತವಾಗಿ ಅವ್ರನ್ನೂ ಕೂಡ ಒಂದು ಚಿತ್ರ ತೆಗೆದಿಟ್ಕೊಂಡಿದ್ದೀನಿ. ಹಾಗಾಗಿ ಪ್ರಪಂಚ ಕುವೆಂಪುರವ್ರಿಗೆ ಕಾಣ್ತಿದ್ದಿದ್ದೇ ಆ ಕಿಟಕಿ ಒಳಗಿಂದ. ಹಾಗಾಗಿ ಪ್ರಪಂಚವನ್ನು ನೋಡ್ತಾ ಇದ್ದ ಕುವೆಂಪುರವ್ರ ಚಿತ್ರ ಹಾಗೂ ಕುವೆಂಪು ಅವರು ನೋಡ್ತಿದ್ದ ಪ್ರಪಂಚದ ಚಿತ್ರ, ಇದೆರಡನ್ನೂ ನಾನು ಸೇರಿಸಿ ಒಂದು ಸಣ್ಣ ಲೇಖನ. ಆ ಕಿಟಕಿಗೆ ಪ್ರಾಶಸ್ತ್ಯ. ಕನಕನ ಕಿಂಡಿಯಲ್ಲೂ ಕೂಡ ಕಿಟಕಿಗೆ ಪ್ರಾಶಸ್ತ್ಯ. ಕನಕನ ಕಿಂಡಿಯ ಬಗ್ಗೆ ನಾನು ಸಂಶೋಧನಾತ್ಮಕವಾಗಿ ಕೆಲಸ ಮಾಡಿದ್ದೀನಿ, ಆಮೇಲೆ ಯಾವಾಗಲೂ ಮಾತಾಡೋಣ. ಹಾಗಾಗಿ ಆ ಕಿಟಕಿ ಇದೆಯಲ್ಲ, ಎರಡರ ಮಧ್ಯದ ಒಂದು ಸೇತುವೆ ಇದ್ದ ಹಾಗೆ. ಹಾಗಾಗಿ ಅವತ್ತಿನ ದಿವಸ ಆ ಸಂದರ್ಭವನ್ನು ತೆಗೆದು ನನ್ನ ಕೆಲಸವನ್ನು ಮುಗಿಸ್ಕೊಂಡು ಇವತ್ತಿಗೂ ಅದನ್ನು ಸಂರಕ್ಷಿತವಾಗಿ ಇಟ್ಟಿದ್ದೀನಿ. ಅದರಿಂದ ಮಹನೀಯರ ಜೊತೆ ತೆಗೆದಿರೋ ಫೋಟೋಗಳಲ್ಲಿ ಕುವೆಂಪುರವ್ರದ್ದು ಬಹಳ ದೊಡ್ಡ ಸ್ಥಾನದಲ್ಲಿದೆ ಅಂತ ನನಗೆ ಸಾರ್ಥಕ್ಯದ ಸಂಗತಿ.